ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. T20 ಕ್ರಿಕೆಟ್ ವಿಶ್ವಕಪ್ ಈ ಕುರಿತು ಒಂದು ಮಹತ್ವದ ಸುದ್ದಿ. ಈ ವಿಶ್ವಕಪ್ ತನ್ನ ರೋಚಕತೆಯನ್ನು ಕಳೆದುಕೊಳ್ಳುತ್ತಾ, ಯಾಕೆಂದರೆ ಒಂದು ಮಹತ್ವದ ಪ್ರಕಟಣೆ ನಿನ್ನೆ ಬಂತು. ಅದು ಪಾಕಿಸ್ತಾನದ ಮೂಲಕ ಭಾರತದ ವಿರುದ್ಧದ ಪಂದ್ಯವನ್ನು ಪಾಕಿಸ್ತಾನ ಬಹಿಷ್ಕರಿಸುವುದಾಗಿ ಪ್ರಕಟಿಸಿದೆ. ಸೊ ಇದರೊಂದಿಗೆ ಪಾಕಿಸ್ತಾನದ ಈ ಒಂದು ಬಹಿಷ್ಕಾರ ಯಾವ ಪರಿಣಾಮ ಬೀರುತ್ತೆ ಅನ್ನುವುದು ಒಂದು. ನಿನ್ನೆ ಪಾಕಿಸ್ತಾನ ಇದನ್ನು ಪ್ರಕಟಿಸುವ ಮೂಲಕ ಫೆಬ್ರವರಿ 15ರಂದು ಕೊಲಂಬೋದಲ್ಲಿ ನಡೆಯಬೇಕಾಗಿದ್ದ ಪಂದ್ಯ ಇದೆಯಲ್ಲ, ಅದು ನಡೆಯೋದಿಲ್ಲ. ಅದರ ಬದಲಾಗಿ ಭಾರತಕ್ಕೆ ಪೂರ್ಣ ಪ್ರಮಾಣದ ಪಾಯಿಂಟ್ ಸಿಗುತ್ತೆ. ಸೊ ಬಾಂಗ್ಲಾ ತಂಡವನ್ನು ಹೊರಹಾಕಿದ್ದನ್ನು ಪ್ರತಿಭಟಿಸಿ, ವಿಶ್ವಕಪ್ನಿಂದ ಹೊರಹಾಕಿದ್ದನ್ನು ಪ್ರತಿಭಟಿಸಿ ಈ ತೀರ್ಮಾನವನ್ನು ಪಾಕಿಸ್ತಾನ ತೆಗೆದುಕೊಂಡಿದೆ. ಪಾಕ್ ಸರ್ಕಾರದ ಅಧಿಕೃತ ಎಕ್ಸ್ ಖಾತೆಯಲ್ಲಿ ಈ ಪ್ರಕಟಣೆಯನ್ನು ಕೂಡ ನೀಡಲಾಗಿದೆ. ಸೊ ವಿಶ್ವಕಪ್ನಲ್ಲಿ ನಾವು ಭಾಗವಹಿಸ್ತೇವೆ, ಆದರೆ ಭಾರತದ ಎದುರಿನ ಪಂದ್ಯವನ್ನು ಆಡಲ್ಲ ಅಂಥೇಳಿ ಈ ಪ್ರಕಟಣೆ ಹೇಳಿದೆ. ಸೊ ಈ ನಡುವೆ ICC ಈ ತೀರ್ಮಾನವನ್ನು ಮರುಪರಿಶೀಲನೆ ಮಾಡುವಂತೆ ಪಾಕಿಸ್ತಾನ ಸರ್ಕಾರಕ್ಕೆ ಮನವಿ ಮಾಡಿದೆ. ಸೊ ಒಂದು ರೀತಿಯಲ್ಲಿ ICC ಸ್ವಲ್ಪ ಬೆನ್ನು ಬಗ್ಗಿಸಿದಂತೆ ಕಾಣ್ತಾ ಇದೆ. ಪರಿಶೀಲನೆ ಮಾಡಿ ಅನ್ನುವ ಮನವಿ ಮಾಡುವ ಹಂತಕ್ಕೆ ಸೊ ICC ಹೋದಂತೆ ಕಾಣ್ತಾ ಇದೆ. ಸೊ ಮಾತುಕತೆ ನಡೆಸೋಣ ಬನ್ನಿ ಅನ್ನುವ ಮಾತನ್ನು ಕೂಡ ICC ಆಡಿದೆ. ಯೂಸುವಲಿ ಈ ವಿಶ್ವಕಪ್ ಪಂದ್ಯಾವಳಿಗಳಲ್ಲಿ, ಟೂರ್ನಿಗಳಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಪಂದ್ಯ ಇದೆಯಲ್ಲ, ಅದಕ್ಕೆ ಅತಿ ಹೆಚ್ಚು ವರಮಾನ ಬರ್ತಾಯಿತ್ತು, ಪ್ರಾಯೋಜಕತ್ವ ಬರ್ತಾಯಿತ್ತು. ಈಗ ಪಾಕಿಸ್ತಾನ ಈ ತೀರ್ಮಾನಕ್ಕೆ ಬದ್ಧವಾಗಿದ್ದರೆ ICC ಅತಿ ದೊಡ್ಡ ಮೊತ್ತವನ್ನು ಕಳೆದುಕೊಳ್ಳುತ್ತೆ. ಇದಕ್ಕೆ ಪ್ರತಿಯಾಗಿ ಪಾಕಿಸ್ತಾನಕ್ಕೆ ದಂಡವನ್ನು ವಿಧಿಸಬಹುದು. ದಂಡವನ್ನು ವಿಧಿಸಿ ಬೇರೆ ರೀತಿ ಕ್ರಮ ಕೈಗೊಳ್ಬೋದು. ಆದರೆ ಆದಾಯ ಏನಿದೆ, ಆದಾಯ ಕಡಿಮೆ ಆಗುತ್ತೆ ಅನ್ನೋದು. ಸೊ ಇದೆಲ್ಲ ಯಾಕೆ ಆಗ್ತಾ ಇದೆ ಯೋಚನೆ ಮಾಡಿ. ಇದು ಪ್ರಾರಂಭ ಆದದ್ದು ಗೊತ್ತಲ್ಲ. IPLನಲ್ಲಿ ಏನು ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡ ಏನಿದೆ, ಆ ತಂಡ ಬಾಂಗ್ಲಾದೇಶದ ಆಟಗಾರರೊಬ್ಬರನ್ನು ತೆಗೆದುಕೊಂಡಿತ್ತು. ಆಗ ಇದ್ದಕ್ಕಿದ್ದಾಗ ದೇಶದಲ್ಲಿ ದೇಶಭಕ್ತರು ಎದ್ದು ನಿಂತರು. ಸೊ ಹಿಂದೂಗಳ ಮೇಲೆ ಹಲ್ಲೆ ನಡೀತಾ ಇದೆ ಬಾಂಗ್ಲಾದೇಶದಲ್ಲಿ, ಆದ್ದರಿಂದ ಬಾಂಗ್ಲಾದೇಶದ ಆಟಗಾರರಿಗೆ ಅವಕಾಶ ಕೊಡಬಹುದು ಅಂತ ಅರಚಾಟವನ್ನು ಪ್ರಾರಂಭ ಮಾಡಿದರು. ಈ ಅರಚಾಟ ಒಂದು ಹಂತಕ್ಕೆ ಹೋದಾಗ ಸೊ ಇದೇ ರೀತಿಯ ಮನಸ್ಥಿತಿಯನ್ನು ಹೊಂದಿದ BCCI ಇದು ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡಕ್ಕೆ ಬಾಂಗ್ಲಾದೇಶದ ಆಟಗಾರನ ಕೈ ಬಿಡುವಂತೆ ಸೂಚನೆ ಕೊಡ್ತು. ಇದು ಕೊಟ್ಟ ತಕ್ಷಣ ಬಾಂಗ್ಲಾದೇಶಕ್ಕೆ, ಅದರಲ್ಲಿ ಸರ್ಕಾರಕ್ಕೆ ಹೊರಟಾಯಿತು, ತಮ್ಮ ಆಟಗಾರರನ್ನು ಬಿಟ್ಟರು ಅಂತ. ಸರಿ, ಅವರು ಏನು ಭಾರತದಲ್ಲಿ ನಡೀಬೇಕಾದಂಥ 3 ಪಂದ್ಯಗಳೇನಿವೆ ಅದನ್ನು ಶ್ರೀಲಂಕಾಕ್ಕೆ ಶಿಫ್ಟ್ ಮಾಡಿ ಅಂತ ಬಾಂಗ್ಲಾ ಸರ್ಕಾರ ಹೇಳಿತು. ಆದರೆ ಭಾರತ ಒಪ್ಪಲಿಲ್ಲ, ICC ಒಪ್ಪಲಿಲ್ಲ. ICCಯ ಸಭೆಯಲ್ಲಿ ಬಹುಮತದಿಂದ ಈ ಒಂದು ಬಾಂಗ್ಲಾದೇಶದ ಮನವಿಯನ್ನು ತಿರಸ್ಕರಿಸುವ ತೀರ್ಮಾನಕ್ಕೆ ಬರಲಾಯಿತು. ಸೊ ಈ ಮನವಿಯ ಪರವಾಗಿ ಇದ್ದ ಏಕಮೇವ ರಾಷ್ಟ್ರ ಅಂದರೆ ಪಾಕಿಸ್ತಾನ. ಬಾಂಗ್ಲಾದೇಶ ಇದರಿಂದಾಗಿ ವಿಶ್ವಕಪ್ ಟೂರ್ನಿಯಿಂದ ಹೊರ ಹೋಗಬೇಕಾಯಿತು. ಸೊ ಇದು ಪಾಕಿಸ್ತಾನವನ್ನು ಕೆರಳಿಸ್ತು. ಪಾಕಿಸ್ತಾನ ಬಾಂಗ್ಲಾದೇಶದ ಜೊತೆಗೆ ನಿಂತಿತ್ತು. ಈಗ ಅವರು ಈ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಹಾಗಿದ್ದರೆ ಒಂದು ಆರ್ಥಿಕವಾಗಿ
ಸಿ ICC ಭಾಳಷ್ಟು ಹಣವನ್ನು ಕಳೆದುಕೊಳ್ಳೋದು ಒಂದಾದರೆ, ಇನ್ನೊಂದು ಕ್ರೀಡೆಯನ್ನು ರಾಜಕಾರಣಕ್ಕೆ ಬಳಸುವಂಥದ್ದು. ಅಯೋಗ್ಯರು, ಕ್ರೀಡೆ ಅನ್ನುವುದು ಗೊತ್ತಿಲ್ಲದಿದ್ದವರು ಕ್ರೀಡಾ ಸಂಸ್ಥೆಗಳ ಮುಖ್ಯಸ್ಥರಾದರೆ ಆಗುವ ಹಣೆ ಬರ ಇದೆ. ಸೊ ಇಲ್ಲಿ ಮಾಡಿದ್ದು ಹಾಗೆಯೇ ಕ್ರಿಕೆಟ್ ಅನ್ನೋದೇನಿದೆ ಅದನ್ನು, ಕ್ರಿಕೆಟ್ ಅಂಗಳವನ್ನು ಇವರು ಭಾರತ ಪಾಕಿಸ್ತಾನದ ಗಡಿಯನ್ನಾಗಿ ಪರಿವರ್ತಿಸಿದರು. ಅಲ್ಲೇ ಯುದ್ಧ ನಡೆಯುತ್ತೆ ಅಂದರು. ಇದಕ್ಕೆ ಜೈಶಾ ಅವರ ಮೂರ್ಖತನದ ಜೊತೆಗೆ ಗೌತಮ್ ಗಂಭೀರ್ ಅಂತ BJPಯ ಕಾರ್ಯಕರ್ತ ಏನಿದ್ದಾರೆ, ಸೊ ಭಾರತ ತಂಡದ ಕೋಚ್, ಅವರು BJP ಕಾರ್ಯಕರ್ತರು. ಸೊ ಈ BJP ಕಾರ್ಯಕರ್ತರು ಸೇರಿ ಪಾಕಿಸ್ತಾನದವರಿಗೆ ಶೇಕ್ ಹ್ಯಾಂಡ್ ಮಾಡಿಕೊಡೋದು, ಅವ್ರ ಮುಖ ನೋಡಿಕೊಡೋದು, ಆದರೆ ಕ್ರಿಕೆಟ್ ಆಡಬೇಕು. ನಿಮಗೆ ಅಂಥ ದಮ್ ಇದ್ದಿದ್ದರೆ ಪಾಕಿಸ್ತಾನ ಜೊತೆ ನಾವು ಕ್ರಿಕೆಟ್ ಆಡಲ್ಲ ಅಂತ ಅನೌನ್ಸ್ ಮಾಡ್ಬೋದಾಗಿತ್ತು. ಇನ್ನು 10 ವರ್ಷಗಳ ಕಾಲ ಆಡಲ್ಲಪ್ಪ, ಪಾಕಿಸ್ತಾನ ಜೊತೆ ನಾವು ಕ್ರಿಕೆಟ್ ಆಡಲ್ಲ, ಅವರು ಭಯೋತ್ಪಾದಕ ಚಟುವಟಿಕೆಯನ್ನು ನಿಲ್ಲಿಸೋವರೆಗೆ ಆಡಲ್ಲ ಅಂತ ಬಹಿಷ್ಕಾರ ಮಾಡಬೇಕಿತ್ತು. ಯಾಕಂದು ಮಾಡಲ್ಲ ನೀವು? ಅದಕ್ಕಿರೋ ತೊಂದರೆ ಏನು ನಿಮಗೆ? ಅದು ಬಿಟ್ಟುಬಿಟ್ಟು ಕ್ರಿಕೆಟನ್ನು ರಾಜಕೀಕರಣಗೊಳಿಸೋದು, ಅವ್ರಿಗೆ ಸೆಕೆಂಡ್ ಕೊಡಬೇಡಿ ಅನ್ನೋದು, ಅವ್ರ ಮುಖ ನೋಡಬೇಡಿ ಅನ್ನೋದು. ಏನು ಕ್ರಿಕೆಟ್ ಸ್ಪೋರ್ಟ್ಸ್ ಅಂದರೆ ಏನಂತ ತಿಳಿದುಕೊಂಡಿದ್ದೀರಿ ನೀವು? ವಾಟ್ ಯು ಮೀನ್ ಬೈ ಸ್ಪೋರ್ಟ್ಸ್? ಆ ಕೆಲಸವನ್ನು ಮಾಡಿದೆ. ಇನ್ನು ಸೊ ಬಾಂಗ್ಲಾದೇಶದ ವಿಚಾರ ತೆಗೆದುಕೊಳ್ಳಿ. ಸೊ ನೀವು ಬಾಂಗ್ಲಾದೇಶದ ಯಾವುದೋ ಒಬ್ಬ ಕ್ರಿಕೆಟರ್ನ, ಒಬ್ಬ ಫಾಸ್ಟ್ ಬಾಲರ್ನ ಒಂದು ತಂಡಕ್ಕೆ ತೆಗೆದುಕೊಳ್ಳೋದಿದೆಯಲ್ಲ, ಅದಕ್ಕೆ ಮೊದಲು ಅನುಮತಿ ಕೊಟ್ಟವರು ಯಾರು? IPL ಪ್ರಾರಂಭ ಆಗುವ ಮೊದಲು, ಹರಾಜು ಆಗುವ ಮೊದಲು ಇಲ್ಲಿ ಬಾಂಗ್ಲಾದೇಶಕ್ಕೆ ಅವಕಾಶ ಇಲ್ಲ ಅಂತ ನೀವು ಹೇಳಬೇಕಿತ್ತು. ಅವಕಾಶವನ್ನು ಕೊಟ್ಟು ಒಂದು ತಂಡ ತೆಗೆದುಕೊಂಡ ಮೇಲೆ ವೈ ಯು ಆರ್ ಟಾರ್ಗೆಟಿಂಗ್? ಸೊ ಕೋಲ್ಕತ್ತಾ ನೈಟ್ ರೈಡರ್ ತಂಡದ ಮಾಲೀಕರು ಯಾರು? ಶಾರುಖ್ ಖಾನ್, ಅವನು ಖಾನ್ ಅಲ್ವಾ? ಇದೇ ಅಲ್ವಾ ನಿಮ್ಮ ಮನಸ್ಸಿನಲ್ಲಿರೋದು? ಇದೇ ವಿಷಯ ಅಲ್ವಾ ನಿಮಗೆ ಮನಸ್ಸಿನಲ್ಲಿರೋದು? ಅಂಥ ಕ್ರಿಕೆಟ್ ಒಳಗಡೆ ವಿಷಯ ಆವಾಗ ಯಾಕೆ ಮಾಡಿಲ್ಲ? ಯಾಕೆ ಇಂಥ ತೀರ್ಮಾನ ತೆಗೆದುಕೊಂಡಂಥ, ಅಂದರೆ ಹರಾಜ್ನಲ್ಲಿ ಬಾಂಗ್ಲಾ ಆಟಗಾರರಿಗೆ ಅವಕಾಶ ಕೊಟ್ಟಂಥ BCCI ಅದರ ಜವಾಬ್ದಾರರಲ್ವಾ? ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡ ಜವಾಬ್ದಾರನ್ನ. ಸೊ ಹೋಗ್ಬಿಟ್ಟು ಇಡೀ ನಿಮಗೆ ದೇಶ ಪ್ರೇಮ ಇದ್ದಾಗ ಉಳಿದ ದೇಶಗಳಿಗೂ ದೇಶ ಪ್ರೇಮ ಇರುತ್ತೆ ಅಲ್ವಾ? ದೇಶ ಪ್ರೇಮ ನಮ್ಮೊಬ್ಬರ ಹಕ್ಕಲ್ಲ. ಆಯಾ ದೇಶಗಳಿಗೆ ಅವರವರಿಗೆ ಅವ್ರದ್ದೇ ಆದಂಥ ದೇಶ ಪ್ರೇಮ, ರಾಷ್ಟ್ರ ಪ್ರೇಮ, ರಾಷ್ಟ್ರ ಭಕ್ತಿ ಇರುತ್ತೆ ಅವರಿಗೆ. ನಮಗೆ ಹರ್ಟ್ ಆದಾಗ ಅವರಿಗೂ ಹರ್ಟ್ ಆಗುತ್ತೆ ಅಲ್ವಾ? ದೇ ಆರ್ ಆಲ್ಸೋ ಹ್ಯೂಮನ್ ಬೀಯಿಂಗ್ಸ್. ಇದಿಲ್ಲದೆ ಇದೊಂದು ರಾಜಕೀಕರಣಗೊಳಿಸೋದು, ರಾಜಕೀಯ ಅಸ್ತ್ರವನ್ನು ಬಳಸೋದು. ಅಪ್ಪ ಕೇಂದ್ರದ ಹೋಮ್ ಮಿನಿಸ್ಟ್ರು, ಮಗ ICC, ಇವರು ಯಾವ ಭಾಷೆಯಲ್ಲೆಲ್ಲ ICC ಮೀಟಿಂಗ್ನಲ್ಲಿ ಮಾತಾಡ್ತಾರೆ ಗೊತ್ತಿಲ್ಲ. ಸೊ ಇದಕ್ಕೆ ಇಡೀ ಇದನ್ನು ಯಾಕೆ ರಾಜಕೀಯಗೊಳಿಸ್ತೀರಿ? ಸೊ ನೀವು ದೇಶಭಕ್ತಿಯಿಂದ ಕ್ರಿಕೆಟ್ನಿಂದ ಎಸ್ ಇಲ್ಲಪ್ಪ ನಾವು ಆಡಲ್ಲ ಮಾಡಿ, ಪಾಕಿಸ್ತಾನ ಬಾಂಗ್ಲಾದೇಶ ಅವ್ರ ಜೊತೆಗೆ ಆಡಲ್ಲ, ನಾವು ಅದನ್ನ ಮೊದಲೇ ಬಹಿಷ್ಕರಿಸ್ಬೇಕು. ಯಾಕೆ ಮಾಡಲ್ಲ ಅಂತಂದರೆ ದುಡ್ಡು, ಹಣ. ನೀವು ಹಣ ಬಿಟ್ಟು ಇನ್ನೇನು ಆಲೋಚನೆ ಮಾಡಲ್ಲ. ದುಡ್ಡು ಎಷ್ಟು ಬರುತ್ತೆ, ಹ್ಯಾಂಗೆ ಬರುತ್ತೆ. ದೇಶ ಪ್ರೇಮ ಕೂಡ ನಿಮಗೆ ಹಣ ಮಾಡುವ ಒಂದು ದಂಧೆ. ರಾಷ್ಟ್ರ ಪ್ರೇಮ ಅನ್ನುವುದು ಅಧಿಕಾರ ಮತ್ತು ಹಣದ ದಂಧೆ ನಿಮಗೆ. ದಟ್ ಈಸ್ ವೈ ಯು ಆರ್ ಪ್ಲೇಯಿಂಗ್. ಅದಕ್ಕೆ ನೀವು ಆಟ ಆಡ್ತಿದ್ದೀರಿ, ಅದಕ್ಕೆ ರಾಜಕಾರಣ ಮಾಡ್ತಿದ್ದೀರಿ. ಸೊ ಈಗ ಏನು ಆಗ್ಬೋದು ನೆಕ್ಸ್ಟು ಅಂತ, ಪಾಕಿಸ್ತಾನ ಏನು ಸರ್ಕಾರ ಏನು ತೀರ್ಮಾನ ತೆಗೆದುಕೊಂಡಿದೆ ಇದನ್ನು ಬದಲಿಸಬಹುದಾ ಗೊತ್ತಿಲ್ಲ. ಆದರೆ ಇದೇ ICC ಈಗ ತಲೆ ಬಗ್ಗಿಸುವ ಸ್ಥಿತಿಗೆ, ಮನವಿ ಮಾಡೋ ಸ್ಥಿತಿಗೆ ಬಂದರೆ ಯಾರ್ರೀ ಮಾನ ಮರ್ಯಾದೆ? ಜೈಶಾದ ಮಾನ ಮರ್ಯಾದೆ ಹೋಯ್ತು, ಕ್ರಿಕೆಟ್ ಮಾನ ಮರ್ಯಾದೆ. ಮತ್ತೆ ಯಾಕೆ ಮನವಿ ಮಾಡ್ತೀರಿ ಅವರಿಗೆ? ಅವ್ರು ಬಹಿಷ್ಕಾರ ಮಾಡೋದು, ಹೋಗ್ರಪ್ಪ ನೀವು, ಬೇಡ ಅಂತ ಹೇಳೋಕ್ಕಾಗಲ್ಲ ನಿಮಗೆ. ದುಡ್ಡು, ಪಾಕಿಸ್ತಾನ ಭಾರತದ ಕ್ರಿಕೆಟ್ ಮ್ಯಾಚ್ ನಡೆದಿದ್ದರೆ ICC ಹೊಡ್ತಾ ಬೀಳುತ್ತೆ, ದುಡ್ಡು ಬೀಳಲ್ಲ. ದುಡ್ಡು ಬೀಳುತ್ತಾ ತಲೆ ಬಗ್ಬೇಕಾದ್ರೆ ನಿಂತ್ಕೊತೀರಿ, ದುಡ್ಡು ಬರುತ್ತೆ ಅಂದರೆ ತಲೆಗಾಳಬೇಕಾದ್ರೆ ನಿಂತ್ಕೊತೀರಿ ನೀವು. ಯಾಕೆಂದರೆ ಕಾಸು ಮುಖ್ಯ ನಿಮಗೆ. ನಿಮ್ಮ ಬದುಕಿನಲ್ಲಿ ಇನ್ಯಾವುದೇ ಮೌಲ್ಯಗಳಿಲ್ಲ, ಬದನೆಕಾಯುವುದಿಲ್ಲ. ಈ ಸ್ಥಿತಿ ನಿರ್ಮಾಣ ಆಗಿದೆ ಅಂತ. ಸೊ ಯೂಸ್ವಲಿ ಈಗ ಪಾಕಿಸ್ತಾನದಲ್ಲೂ ಹಾಗೇನೆ. ಪಾಕಿಸ್ತಾನದ ಸರ್ಕಾರ ಅಂದರೆ ಇನ್ನೇನು ಹಣೆ ಬರ, ಅವರು ರಾಜಕಾರಣ ತಾನೆ. ಅವ್ರಿಗೆ ನಾವು ಬಾಂಗ್ಲಾದೇಶ ಜೊತೆ ನಿಂತಿದ್ದೀವಿ ಅಂತ ತೋರಿಸ್ಕೋಬೇಕು, ಅದು ರಾಜಕೀಯ ಉದ್ದೇಶ. ಅದಕ್ಕೆ ನಾವು ಅವಕಾಶ ಮಾಡಿಕೊಡ್ತೀವಿ. ಅಂದರೆ ನಮ್ಮ ವೈರಿ ರಾಷ್ಟ್ರಗಳು ಅಂತ ಹೇಳಲಾದ 2 ರಾಷ್ಟ್ರಗಳು
ಇನ್ನೂ ಹತ್ತಿರ ಬರುವುದು, ಕೈ ಜೋಡಿಸೋದು, ಜೊತೆಯಾಗಿ ನಮ್ಮ ವಿರುದ್ಧ ನಿಲ್ಲೋದು. ಅದಕ್ಕೆ ಬೇಕಾದಂಥ ವಾತಾವರಣವನ್ನು ನೀವೇ ಸೃಷ್ಟಿ ಮಾಡಿಕೊಟ್ರಿ. ಈಗ ಇನ್ನಷ್ಟು ಆತ್ಮೀಯವಾದವು. ಸೊ ಅಯೋಗ್ಯ ರಾಜಕಾರಣಿಗಳಿಂದ ಕ್ರೀಡೆ ಇದೆಯಲ್ಲ, ಅದು ಅನುಭವಿಸುವ ದುಸ್ಥಿತಿ ಇದೇನೆ ಅಂತ. ಕ್ರೀಡೆಗೂ ರಾಜಕಾರಣಿಗಳಿಗೆ ಸಂಬಂಧ ಇರಬಾರ್ದು, ಸರ್ಕಾರಗಳಿಗೆ ಸಂಬಂಧ ಇರ್ಬೋದು. ಸೊ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ಟೀಮನ್ನು ಅನೌನ್ಸ್ ಮಾಡುತ್ತೆ. ಅದು ಆದಮೇಲೆ ಇದಕ್ಕಿದ್ದ ಪಾಕಿಸ್ತಾನ ಸರ್ಕಾರ ರಾಜಕಾರಣ ಮಾಡೋಕ್ಕೆ ಹೊರಡುತ್ತೆ, ಲಾಭ ತಗೊಳುತ್ತೆ. ಇಲ್ಲೂ ರಾಜಕಾರಣ, ಅಲ್ಲೂ ರಾಜಕಾರಣ. ಇಲ್ಲೂ ಅಯೋಗ್ಯರು, ಅಲ್ಲೂ ಅಯೋಗ್ಯರು. ಕ್ರೀಡೆಯನ್ನು ನಾಶಪಡಿಸೋದಷ್ಟೇ, ಏನೂ ಇಲ್ಲ. ಸೊ ಇದರ ಜೊತೆಗೆ ನೆಕ್ಸ್ಟ್ ಏನಾಗಬಹುದು ಅಂತ ಒಂದು, ಈ T20 ವಿಶ್ವಕಪ್ ಏನಿದೆ ಅದು ತನ್ನ ರೋಚಕತೆಯನ್ನು ಕಳೆದುಕೊಳ್ಳುತ್ತೆ. ಪಾಕಿಸ್ತಾನ ಭಾರತ ತಂಡ ಇಲ್ಲ ಅಂತಂದರೆ ಒಟ್ಟಾರೆ ಈ ವಿಶ್ವಕಪ್ನಿಂದ ಬರುವ ಆದಾಯದ ಪ್ರಮಾಣ ಕುಸಿಯುತ್ತೆ, ಅನುಮಾನ ಬೇಕಾಗಿಲ್ಲ. ಸೊ ಅದ್ರ ಜೊತೆಗೆ ಇನ್ನು ಪಾಕಿಸ್ತಾನದ ಮೇಲೆ ICC ಕ್ರಮ ಕೈಗೊಳ್ಳಬೇಕಾಗುತ್ತೆ. ಹೀಗೆ ಒಂದೊಂದೇ ಟೀಮ್ಗಳ ಮೇಲೆ ಕ್ರಮ ಕೈಗೊಂಡು ನಿನ್ನ ICC ಏನು ಉಳ್ಕೊಳ್ಳುತ್ತೆ ಅಲ್ವಾ? ಯೋಚನೆ ಮಾಡಿ. ಕ್ರಿಕೆಟ್ ಮತ್ತು ರಾಜಕಾರಣದ ಸ್ಥಿತಿ ಇನ್ನೇನು ಈ ಒತ್ತಡದ ನಂತರ ಮತ್ತೇನು ಮಾಡುತ್ತೋ ಗೊತ್ತಿಲ್ಲ. ಸೊ ಪಂದ್ಯಾವಳಿ ದಿನಗಳು ಬಂದ್ಬಿಟ್ಟಿವೆ, ಅಥವಾ 7ನೇ ತಾರೀಕು ಪ್ರಾರಂಭ ಆಗುತ್ತೆ. ಸೊ ಆದರೆ ಒಟ್ಟಾರೆ ಏನು ಗೊತ್ತಾ, ಇದರಿಂದ ಕ್ರಿಕೆಟ್ ಸಾಯುತ್ತೆ, ಒಂದು ರಾಜಕಾರಣ ವಿಜೃಂಭಿಸುತ್ತೆ. ರಾಜಕಾರಣಿಗಳು ಕ್ರೀಡೆಯನ್ನು ನಾಶಪಡಿಸ್ತಾರೆ, ಕ್ರೀಡೆಯನ್ನು ಕೂಡ ರಾಜಕೀಯಕ್ಕಾಗಿ ಬಳಸಿಕೊಳ್ಳುವಂಥ ಒಂದು ಅಪಾಯಕಾರಿ ಸ್ಥಿತಿಗೆ ನಾವು ತಲುಪಿದ್ದೇವೆ. ಅಲ್ಲಿ ಗಲಾಟೆ ಮಾಡ್ತಾರೆ. ಇಲ್ಲಿ ಪಾಕಿಸ್ತಾನದ ಇದನ್ನು ಯಾವುದು ಅಂಡರ್-19 ಮ್ಯಾಚು ಅದೆಲ್ಲ ಓಕೆ, ಇನ್ಯಾವುದೋ ಮ್ಯಾಚ್ ಇದ್ದರೆ ಓಕೆ. ಇದು ಯಾವ ಸೀಮೆ ಪಾಲಿಸಿ ರೀ ಇವ್ರದ್ದು? ಯಾವ ಸೀಮೆ ಪಾಲಿಸಿ ಇವರು? ಇವ್ರಿಗೆ ಏನಾದರೂ ಕಾಮನ್ ಸೆನ್ಸ್ ಇದೆಯೇನ್ರಿ ಇವ್ರಿಗೆ? ಏನು ಜನಪ್ಪ ಈ ಅಧಿಕಾರ ನಡೆಸುವ ಯೋಗಿ ನನ್ನ ಮಕ್ಕಳು ಇವರು. ಸೊ ಈಗ ಈ ಸ್ಥಿತಿಯಲ್ಲಿ ICCಯನ್ನು ಮತ್ತು ಭಾರತ ಕ್ರಿಕೆಟ್ ಮಂಡಳಿಯನ್ನು ಜೈಷಾ ಕಪಿಮುಷ್ಟಿಯಿಂದ ಬಿಡಿಸಬೇಕಾಗಿದೆ. ಯಾರಾದರೂ ಕ್ರಿಕೆಟ್ ಗೊತ್ತಿರುವವರು ಈ ಸಂಸ್ಥೆಗಳ ಅಧ್ಯಕ್ಷರಾದರೆ ಕ್ರಿಕೆಟ್ ಉಳಿಯುತ್ತೆ. ಅದಿಲ್ಲ ಅಂತಂದರೆ ರಾಜಕಾರಣಕ್ಕಾಗಿ ಕ್ರಿಕೆಟನ್ನು ಇವರು ಎಲ್ಲೋ ರಸ್ತೆಯಲ್ಲಿಟ್ಟು ಮಾರಾಟ ಮಾಡಿ ದುಡ್ಡು ಮಾಡ್ಕೊಂಡು ಮನೆಗೆ ಹೋಗ್ತಾರಂತೆ. ಥಿಂಕ್ ಇಟ್ ಓವರ್. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದಲ್ಲಿ ಮತ್ತೆ ಬರ್ತೀನಿ. ನಾನು ಮಾಹಿತಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ ನನ್ನನ್ನು ಆಶೀರ್ವದಿಸಿ. ನಮಸ್ಕಾರ.